ಥರ ಪೇನ್ ಇರೋರೆಲ್ಲ ಬಂದು ತೋರಿಸ್ಕೊಂಡು ಒಳ್ಳೇದಾಗುತ್ತೆ ಅಂತ ನಾನು ಹೇಳ್ತೀನಿ ಸರ್. ಕೂರಕ್ಕಾಯ್ತಿರ್ಲಿಲ್ಲ ಸರ್, ಮೊದಲು ಇದ್ರ ಮೇಲೆ ಚೇರ್ ಮೇಲೆ ಕೂರಕ್ಕಾಯ್ತಿರ್ಲಿಲ್ಲ. ಓಕೆ, ಇವಾಗ ಕೂರ್ತಾರೆ. ಸೂಪರ್. ಎಷ್ಟೊತ್ತು ಕೂತ್ಕೊಬೋದು ಹಿಂಗೆ? ಹೌದಾ, ಸೂಪರ್ ಸೂಪರ್ ಸೂಪರ್. ಸಂಧಿವಾತ ಅನ್ನುವಾಗ ಆರ್ಯ ಪಾಸಿಟಿವ್ ಮಾತ್ರ ಇರುತ್ತೆ. ಬಟ್ ಅದ್ರ ಜೊತೆಗೆ ಇನ್ನೊಂದು ಟೈಪ್ ಆಫ್ ಒಂದು ಆಟೋ ಇಮ್ಯೂನ್ ಕಂಡೀಷನ್ ಇದೆ, ಆ್ಯಂಟಿ CCP ಪಾಸಿಟಿವ್ ಅಂತ. ಆರ್ಯ ಪಾಸಿಟಿವ್ ಜೊತೆಗೆ ಆ್ಯಂಟಿ CCP ಪಾಸಿಟಿವ್ ಇದ್ದರೆ ತುಂಬ ಕ್ರಿಟಿಕಲ್ ಆಗಿರುತ್ತೆ ಬಾಡಿ. ಲೈಕ್ ತುಂಬ ಜಾಯಿಂಟ್ ಪೈನು, ಮಂಡಿ ನೋವು, ಆ್ಯಂಕಲ್ ಪೈನು, ಜಾಯಿಂಟ್ಸ್ ಪೈನ್ ತುಂಬ ಸಿವಿಯರ್ ಆಗಿರುತ್ತೆ. ಸೊ ಇವ್ರಿಗೆ ಆಲ್ಮೋಸ್ಟ್ ಎಷ್ಟು ವರ್ಷದಿಂದ ಇದೆ ಪೈನು? 4 to 5 ಇಯರ್ಸಿಂದ ಇತ್ತು. ಇಲ್ಲಿಗೆ ಬಂದು ಯಾವಾಗ ಬಂದಿದ್ದು ನಿಮಗೆ ಹಾಸ್ಪಿಟ್ಲ್? January 11th ಬಂದಿರೋದು. ಫಸ್ಟ್ ಬಂದಿದ್ದು January 11th. ಇವತ್ತು 4th ಮಂತು. ಆಲ್ಮೋಸ್ಟ್ ಎಷ್ಟು % ಕಡಿಮೆ ಆಗಿದೆ ನಾವು ನಿಮಗೆ? ಎಷ್ಟು %? 99%. ಆಲ್ಮೋಸ್ಟ್ 99% ಕಮ್ಮಿ ಆಗಿದೆ ಅವ್ರಿಗೆ. ಸೊ ಇವತ್ತು ಮಾತ್ರೆಗಳಲ್ಲಿ ಒಂದು 50% ಮಾತ್ರೆಗಳನ್ನ ನಾವು ಸ್ಟಾಪ್ ಮಾಡ್ತಾ ಇದ್ದೀವಿ. ಸೊ ಏನಂತಂತಂದರೆ ಮುಖ್ಯವಾಗಿ ಈ ಕಾಯಿಲೆ ಬಂದಾಗ ಹೆಂಗೆ ಬಂತಿದ್ದು? ಅಂದರೆ ಸ್ವಲ್ಪ ಕಾಲಲ್ಲಿ ನೋವಿತ್ತು ಸರ್. ಅವಾಗ ಆಮೇಲೆ ಊತ ಇತ್ತು, ಗೊತ್ತಾಗಲಿಲ್ಲ. ಅಂದರೆ ಸಣ್ಣ ಪುಟ್ಟ ಆಸ್ಪತ್ರೆಯಲ್ಲಿ ತೋರಿಸ್ಕೊತಾ ಇದ್ವಿ. ಅಂದರೆ ಇವಾಗ ಒಂದು 6 ತಿಂಗಳು 7 ತಿಂಗಳು ತುಂಬ ಜಾಸ್ತಿ ಆಯಿತು. ಎಲ್ಲೆಲ್ಲಿ ಬಂತು ಪೈನ್ ಅವಾಗ? ಇಷ್ಟ ಎಲ್ಲ ಈ ಶೋಲ್ಡರು ಮತ್ತು ಕತ್ತು, ಮಂಡಿ ಎಲ್ಲ ಕಡೆ ನೋವು, ತುಂಬ ಬಾಡಿ ತುಂಬ ನೋವಿತ್ತು. ಓಕೆ, ನಮ್ಮ ಹಾಸ್ಪಿಟಲ್ ಬಗ್ಗೆ ಹೆಂಗೆ ಗೊತ್ತಾಯ್ತು ನಿಮಗೆ? ಯೂಟ್ಯೂಬಲ್ಲಿ ನೋಡಿ ತಿಳ್ಕೊಂಡು ಬಂದಿದ್ದೆ. ಓಕೆ ಓಕೆ, ನೀವು ಯಾರು ಹೇಳಿಲ್ಲ, ಡೈರೆಕ್ಟ್ ಯೂಟ್ಯೂಬ್ ನೋಡ್ಕೊಂಡೇ ಬಂದಿದ್ದು? ಓಕೆ. ಸೊ ಇಲ್ಲಿ ಬಂದ ಫಸ್ಟ್ ಟೈಮ್ ಬಂದಾಗ ಎಷ್ಟು % ಕಡಿಮೆ ಆಯ್ತು ನಾವು? ಫಸ್ಟ್ ಬಂದಾಗಲೇ 60% ಕಡಿಮೆ ಇತ್ತು ಸರ್. ಫಸ್ಟ್ ವಿಸಿಟ್ ಮಾಡಿದ್ಮೇಲೆ ಇವರಿಗೆ ಇನ್ನೊಂದು ಒಂದು ವೆರಿ ಇಂಪಾರ್ಟೆಂಟ್ ಹೇಳ್ತೀನಿ. ESR ಬಂದು 79 ಇತ್ತು ಸ್ಟಾರ್ಟಿಂಗ್ ಬಂದಾಗ. ಇದರಲ್ಲಿ ESR 79 ಇದೆ. ಆಮೇಲೆ ಇಲ್ಲಿಗೆ ಇವಾಗ ಆ್ಯಸ್ ಆಫ್ ಟುಡೇ ಇವತ್ತಿನ ರಿಪೋರ್ಟ್ ಬಂದು 50 ಇದೆ. ದೆನ್ HSCRP ಬಂದು ಅದು ತುಂಬ ಸಿಗ್ನಿಫಿಕೆಂಟ್ ರಿಡಕ್ಷನ್. ಅದು HSCRP ಬಂದು 8.2 ಇತ್ತು ಆವಾಗಿನ ರಿಪೋರ್ಟಲ್ಲಿ. 8.2 ಇತ್ತು. ಇವತ್ತಿನ ರಿಪೋರ್ಟಲ್ಲಿ 0.1 ಆಗಿದೆ. 8.2 to 0.1. ಸೊ ವಿತಿನ್ 4 ಮಂತ್ಸಲ್ಲಿ ಕಂಪ್ಲೀಟಾಗಿ ಆಲ್ಮೋಸ್ಟ್ ಚೆನ್ನಾಗಿದ್ರೆ. ಇಷ್ಟೇ ಡಯಟು ಮೇಯ್ನ್ಲಿ ಮೇಂಟೈನ್ ಮಾಡ್ಕೊಳ್ಳಿ. ನಿಮ್ಮ ಬಾಡಿ ಅಲರ್ಜಿಕ್ ಆಗಿದೆ ಯಾವುದಕ್ಕೆ ಅಂದರೆ ಈ ಗೋಧಿಗೆ ಮತ್ತು ಮಿಲ್ಕ್ಗೆ. ಅದನ್ನು ಅಪ್ಪಿತಪ್ಪಿ ಮಿಲ್ಕ್ ತೊಗೊಂಡ್ರೆ ಕ್ಯಾಲ್ಸಿಯಂ ಬರುತ್ತೆ ಅದು ಇದು ಅಂತ ಯಾರೋ ಹೇಳ್ತಾರೆ ಅಂತ ತೊಗೊಳಕ್ಕೋಗ್ಬೇಡಿ. ಇನ್ ಕೇಸ್ ತೊಗೊಂಡ್ರು ನೀವು ವಿತಿನ್ 1 ಮಂತಲ್ಲಿ ಪೈನ್ ಬರುತ್ತೆ, ಮತ್ತು ಬಿಟ್ಟ ತಕ್ಷಣ ಹೋಗುತ್ತೆ ಪೈನ್. ಸೊ ಅದರಲ್ಲೇ ನೀವೇ ನಿಮ್ಮ ಬಾಡಿ ಎಕ್ಸ್ಪೀರಿಯನ್ಸ್ ಪ್ರಕಾರ ಮಾಡಬೇಕು. ಲೈಕ್ ನಿಮ್ಮ ಬಾಡಿ ಓಕೆ ನನಗಿದು ಆಗ್ತಾ ಇಲ್ಲ ಅಂತ ಇದು ಮಾಡಬೇಕು. ಯಾಕಂದರೆ ಸ್ನೇಹಿತರೆ ಈಗ ಎಲ್ಲ ಯೂಟ್ಯೂಬಲ್ಲಿ ಅಥವಾ ಸೋಷಿಯಲ್ ಮೀಡ್ಯಾದಲ್ಲೆಲ್ಲ ಒಂದು ಅರ್ಧ ಜನ ಮಿಲ್ಕ್ ಒಳ್ಳೇದು ಅಂತ ಹೇಳ್ತಾರೆ, ಕ್ಯಾಲ್ಸಿಯಂ ಇರುತ್ತೆ ಅದಿರುತ್ತೆ ಇದಿರುತ್ತೆ ಅಂತ. ಒಂದು ಅರ್ಧ ಜನ ಮಿಲ್ಕ್ ಒಳ್ಳೇದಲ್ಲ ಅಂತ ಹೇಳ್ತಾರೆ. ಅದಕ್ಕೆ ನಾನು ನಿಮಗೆ ನೀವೇ ಪ್ರಯೋಗ ಮಾಡಬೇಕಾಗಿರ್ತಕ್ಕಂಥ ಒಂದು ಏನು ಪ್ರಯೋಗ ಏನು ಮಾಡಬೇಕಂದ್ರೆ, ಈ ಎಕ್ಸಾಂಪಲ್ ನೀವೇನು ಪ್ರಯೋಗ ಮಾಡ್ಬೇಕಂದ್ರೆ ಮಾಡಿ ಅಂತ ಹೇಳ್ತಿಲ್ಲ, ಯಾಕಂದ್ರೆ ಡೋಂಟ್ ಎಕ್ಸ್ಪೆರಿಮೆಂಟ್ ಆನ್ ಯುವರ್ ಸೆಲ್ಫ್. ಮಿಲ್ಕ್ನ ಅವಾಯ್ಡ್ ಮಾಡ್ಕೊಳ್ಳಿ. ಇನ್ ಕೇಸು ಒಂದು 6 ಮಂತ್ಸ್ ಆದಮೇಲೆ ಪೈನೆಲ್ಲ ಹೋಗಿರುತ್ತಲ್ಲ, ಅವಾಗ ಬೇಕಾದ್ರೆ ಮಿಲ್ಕ್ ನೀವು ಸ್ಟಾರ್ಟ್ ಮಾಡಿಕೊಡಿ. 1 ತಿಂಗಳು ತೊಗೊಳ್ಳಿ, ಅವಾಗ ಮತ್ತೆ ಪೈನ್ ಜಾಸ್ತಿ ಆಗುತ್ತೆ ಆಟೋಮೆಟಿಕ್ ನಿಮ್ಗೆ ಗೊತ್ತಿಲ್ಲದಂಗೆ ಪೈನ್ ಅಲ್ಲಿ ಹಿಡ್ಕೊಳೋದು ಇಲ್ಲಿ ಹಿಡ್ಕೊಳೋದು ಜಾಯಿಂಟ್ಸ್ ಅದೆಲ್ಲ ಸ್ಟಾರ್ಟ್ ಆಗುತ್ತೆ. ಇವನ್ ನಾಟಿ ಔಷಧಿ ಮಿಲ್ಕ್ ತೊಗೊಂಡ್ರು ನಮ್ಗೆ ಜಾಸ್ತಿ ಆಗಿ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಮತ್ತೆ ಮಿಲ್ಕ್ನ ಸ್ಟಾಪ್ ಮಾಡಿ ಆವಾಗ ಅದೇನು ಜಾಸ್ತಿ ಆಗಿರುತ್ತೆ ಪೇನ್ ಅದು ನ್ಯಾಚುರಲ್ ಕಮ್ಮಿ ಆಗ್ಬೋದು. ಸೊ ಈ ಥರ ನೀವು ಮಾಡ್ಕೋಬೇಕಂತಂದರೆ ಜಸ್ಟ್ 1 ಮಂತ್ ಮಿಲ್ಕ್ ತೊಗೊಳ್ಳಿ, ಪ್ಯೂರ್ ಮಿಲ್ಕೇ ತೊಗೊಳ್ಳಿ. ಲೈಕ್ ಈ ಪಾಕೆಟ್ ಹಾಲು ಆ ಥರದ್ದೆಲ್ಲದಕ್ಕಿಂತ ಮುಖ್ಯವಾಗಿ ನಾಟಿ ಹಸಿಂದ ಬಂದಿರತಕ್ಕಂಥ ಮಿಲ್ಕೇ ತೊಗೊಳ್ಳಿ. ಆಮೇಲೆ 1 ತಿಂಗಳು ಅಂದರೆ ಎಕ್ಸಾಂಪಲ್ ಇದನ್ನು ಯಾರಿಗೆ ಹೇಳ್ತಾ ಇರೋದಂದರೆ ಯಾರೆಲ್ಲ ಪೇಯ್ನ್ ಸಫರ್ ಮಾಡಿರ್ತಾರಲ್ಲ ಅವರಿಗೆ. ಪೇಯ್ನ್ ಇಲ್ದಿರೋರಿಗೆ ಅಷ್ಟು ಬೇಗ ಅದು ಇನ್ಫ್ಲಮೇಷನ್ ಕಾಣಿಸ್ಕೊಳಲ್ಲ. ಅದು ಇವಾಗ ಎಕ್ಸಾಂಪಲ್ ಒಬ್ಬರಿಗೆ ಹೆಲ್ತಿ ಆಗಿದ್ದಾರೆ ಅಂದರೆ ಅವ್ರಿಗೆ 1 ತಿಂಗಳು ಮಿಲ್ಕ್ ತೊಗೊಂಡ್ರೆ ಏನು ಡಿಫ್ರೆನ್ಸ್ ಗೊತ್ತಾಗೋದಿಲ್ಲ ಅವ್ರಿಗೆ. ಸೊ ಅಂಟಿಲ್ ಇನ್ಫ್ಲಮೇಷನ್ ಮಾರ್ಕರ್ ಜಾಸ್ತಿ ಆಗಿಬಿಟ್ಟು ಗಟ್ ಇನ್ಫ್ಲಮೇಷನ್ ಎಲ್ಲ ಬಂದು ಸಿಫ್ ಆಗೋವರೆಗೂ ಗೊತ್ತಾಗೋದಿಲ್ಲ. ಅದು ಲೀಕಿ ಗಟ್ ಸಿಂಡ್ರೋಮ್ ಆಗೋವರೆಗೂ. ಯಾರಿಗೆಲ್ಲ ಆಲ್ರೆಡಿ ಪ್ರಾಬ್ಲಮ್ ಆಗಿದೆ, ಪೇಯ್ನ್ ಇದೆ, ಆಟೋಮಿನ್ ಕಂಡೀಷನ್ ಇರುತ್ತೋ ಅವ್ರಿಗೆ ನಾನು ಸಜೆಷನ್ ಅಂದರೆ ಈ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಹೇಳ್ತಾ ಇರೋದು. ಜಸ್ಟು ಮಿಲ್ಕ್ನ 1 ಮಂತ್ ತೊಗೊಂಡ್ಬಿಟ್ಟು ಆಮೇಲೆ 1 ಮಂತು ಆದಮೇಲೆ ಪೇಯ್ನ್ ಹೆಂಗಿದೆ ನೋಡ್ಕೊಂಡ್ಬಿಟ್ಟು ಆವಾಗ ಪೇಯ್ನ್ ಜಾಸ್ತಿ ಆಗಿರುತ್ತೆ ಡೆಫಿನೆಟ್ಲಿ. ಆವಾಗ ಬೇಕಾದ್ರೆ ಮಿಲ್ಕ್ನ ನೀವೇ ಸ್ಟಾಪ್ ಮಾಡ್ತೀರಾ. ಆವಾಗ ನಿಮ್ಗೆ ಅರ್ಥ ಮಾಡ್ಕೊಳ್ಳಿ, ಮಿಲ್ಕಿಂದ ಇದು ಡೇಂಜರಸ್ ಎಫೆಕ್ಟ್ ಆಗ್ತಾಯಿದೆ. ಯೂಟ್ಯೂಬಲ್ಲಿ ಮತ್ತು ಫೇಸ್ಬುಕ್ಕಲ್ಲಿ ಇನ್ಸ್ಟಾದಲ್ಲಿ ಬರೋದು ಅವು ಒಬ್ಬರು 50% ಹಂಗೆ ಹೇಳ್ತಾರೆ, 50% ಹಿಂಗೆ ಹೇಳ್ತಾರೆ. ಯಾವ್ದು ನಮ್ಮದಂತ ಕನ್ಫ್ಯೂಸ್ ಆಗಿರ್ತಾರೆ. ನಿಮ್ಮ ಬಾಡಿ ನೀವು ಎಕ್ಸ್ಪೆರಿಮೆಂಟ್ ಮಾಡಿಕೊಂಡು ನಿಮಗೆ ಏನು ಕನ್ಕ್ಲೂಷನ್ ಮಾಡ್ತಾರೋ ಅದನ್ನು ಫಾಲೋ ಮಾಡಿ. ಬಟ್ ನೀವು ಡೆಫಿನೆಟ್ಲಿ ಮಿಲ್ಕ್ನ ನೀವು ಸ್ಟಾಪ್ ಮಾಡ್ತೀರಾ ತಗೊಂಡ್ಮೇಲೆ. ಚಪಾತಿ ರವೆ ಐಟಮ್ ಎಲ್ಲ ಕಡಿಮೆ ಮಾಡಿರ್ತಾರೆ. ನನ್ನ ಮಕ್ಕಳು ನಿಂಗೆ ಏನು ಕೊಡಬೇಡ ಅಂದಿದೆ ಅದು ನಮಗೂ ಕೊಡಬೇಡ ಅಂತಾರೆ. ಅವರು ಯಾರು ತಗೋತಿಲ್ಲ. ಯಾಕಂದರೆ ಮಕ್ಕಳಿಗೆ ಇವಾಗ ಗೊತ್ತಾಗೋದಿಲ್ಲ, ನಾಳೆ ಏನೋ ಕಾಯಿಲೆ ಬರುತ್ತೆ 10 ವರ್ಷ ಆದಮೇಲೆ, ಥೈರಾಯ್ಡು ಅಥವಾ ಏನಾದರೂ ಒಂದು ಬಂದಿರುತ್ತೆ. ಹೆಂಗೆ ಬಂತು ಅಂದರೆ ಜೆನೆಟಿಕ್ ಅಂತಾರೆ. ತಾಯಿಗೆ ಇಲ್ವೇ ಇಲ್ಲ ಹೆಂಗೆ ಬಂತು, ಅಥವಾ ಅವ್ರಿಗೇನೋ ಸಂಧಿವಾತ ಬಂತು. ಹೆಂಗೆ ಬಂತು ಸಂಧಿವಾತ ಅಂತಂದರೆ ತಾಯಿಗಿದೆ ಹಂಗಾಗಿ ಬಂದಿದೆ ಅಂತ. ಹಂಗಿಲ್ಲ ಅದು.
ಮೇನ್ಲಿ ಕಾಮನ್ ಕಿಚನ್ ಕಾನ್ಸೆಪ್ಟ್. ಒಂದೇ ಥರ ಫುಡ್ಡು ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಯೂಸ್ ಮಾಡಿದಾಗ ಎಲ್ಲರಿಗೂ ಒಂದೇ ಥರ ಕಾಯಿಲೆ ಬಂದಿರುತ್ತೆ. ಸರ್ ವೆರಿ ರೇರ್ಲಿ ಜೆನೆಟಿಕ್ ಡಿಸೀಸ್ ಅಂತ ಸಪ್ರೇಟ್ ಆಗೋದು ಬೇರೆನೇ ಇದೆ. ಅದು ಜೆನೆಟಿಕ್ ಎಲ್ಲನೂ ಜೆನೆಟಿಕ್ಗೆ ಕನೆಕ್ಟ್ ಮಾಡೋಕ್ಕಾಗಲ್ಲ. ಹೈಟು, ಈ ನೋಸ್ನ ಸೈಜು, ಇದು ಈ ಥರದ್ದೆಲ್ಲ ಜೆನೆಟಿಕಲಿ ಅವೆಲ್ಲ ಬರ್ತವೆ. ಈ ಥರ ಕಾಯಿಲೆಗಳೆಲ್ಲ ಜೆನೆಟಿಕಲಿ ಬರಲ್ಲ. ಜೆನೆಟಿಕಲ್ ಅಂತ ಹೇಳ್ಬಿಟ್ರೆ ಈಗ ಏನು ಚೇಂಜ್ ಮಾಡಿ ಯಾರಿಗೂ ಇಲ್ಲ ನಿಮಗೆ ಬಂದ್ಬಿಡ್ತು ಕರೆಕ್ಟ್ ಅಲ್ಲ. ಇವಾಗ ನೀವೇ ಇದು ಮಾಡಿ, ಇವಾಗ ಜೆನೆಟಿಕ್ ಅಂತ ಹೇಳ್ತಾರೆ. ಹಂಗಾರೆ ಈಗ ಯಾರು ಡಯಾಬಿಟಿಸ್ ಇದೆ ಒಬ್ಬರಿಗೆ, ಯಾಕೆ ಡಯಾಬಿಟಿಸ್ ಬಂತು? ಜೆನೆಟಿಕ್. ಓಕೆ, ಅವರಪ್ಪ ನಮ್ಮಪ್ಪ ಡಯಾಬಿಟಿಸ್ ಅದಕ್ಕೆ ನನಗೆ ಬಂತು ಅಂತ ಹೇಳ್ತಾರೆ. ಆಮೇಲೆ ಇನ್ನೂ ಸ್ವಲ್ಪ ದಿನ ಆದಮೇಲೆ ಕರೆಕ್ಟಾಗಿ ಇನ್ನೂ ಟ್ರೇಸ್ ಮಾಡಿದ್ರೆ ತಾತಂಗೆ ಡಯಾಬಿಟಿಸೇ ಇಲ್ಲ. ತಾತಂಗೆ ಇಲ್ದರೆ ತಂದೆಗೆ ಹೆಂಗೆ ಬಂತು ಫುಡ್ಡಿಂದ ಅಲ್ವಾ? ಜೆನೆಟಿಕ್ ಬಂದಿರುತ್ತೆ. ಸೊ ತಂದೆಗೆ ಬಂದಾಗ ಅದಲ್ಲೇ ಕಾಲ ಚೇಂಜ್ ಆಗಿ ಆಲ್ರೆಡಿ ಇವಾಗೆಲ್ಲ ಟಿ ವಿ ಎಲ್ಲ ಬಂದು ಫುಡ್ ಎಲ್ಲ ಚೇಂಜ್ ಆಗಿದೆ. ಬಿಸ್ಕೆಟು, ಬ್ರೆಡ್ ಎಲ್ಲ ಬಂದಿದೆ. ಹಳ್ಳಿಗಳಾಗೆ ಮುಂಚೆ ಯಾವುದೋ ಒಂದು ಸಿಟಿನಲ್ಲಿ 1-2 ಬೇಕರಿಗಳು ಇರ್ತೈತೆ. ಇವತ್ತು ಒಂದು ಹಳ್ಳಿಗೆ 10 ಬೇಕರಿ ಆಗಿದೆ ಅಲ್ವಾ? ಸೊ ಆ ಫುಡ್ಡನ್ನ ನಮಗೆ ಒಂದು ಇದೆ ಅಂತ ಕಾಣುತ್ತೆ ಅಂದರೆ ನಾವು ತಿಂತೀವಿ. ಅದು ತಿಂದು ಒಳಗಡೆಯಿಂದ ಜಾಸ್ತಿ ಆಗಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಬಂದು ಡಯಾಬಿಟೀಸ್ ಬಂದಿರುತ್ತೆ. ಆ ಡಯಾಬಿಟೀಸ್ ಬಂದಿರೋ ಸೊ ಹಂಗೆ ತಂದೆಗೆ ಬಂತು, ಹಂಗಾಗಿ ಮಕ್ಕಳಿಗೆ ಬಂತು, ಮತ್ತು ಹಂಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಹಂಗಾಗಿ ಫುಡ್ ಈಸ್ ಮೆಡಿಸನ್, ಆಹಾರವೇ ಔಷಧಿ. ಅದ್ರ ಮೇಲೆ ಫೋಕಸ್ ಮಾಡಿದ್ರೆ ನಿಮಗೆ ಇದು ಮಾಡೋದು. ಇವತ್ತು ಮಾತ್ರೆಗಳು ಒಂದು 5 ಸ್ಟಾಪ್ ಮಾಡಿದ್ದೀನಿ. ಸೊ ಫ್ಯೂಚರಲ್ಲಿ ನೀವು ಜಸ್ಟ್ ಫುಡ್ ಇದನ್ನೇ ಕಂಟಿನ್ಯೂ ಮಾಡ್ಕೊಂತ ಹೋಗಿ. ಓಕೆನಾ? ನಮ್ಮ ಯೂಟ್ಯೂಬ್ ವೀಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಾನು ಇವಾಗ ತುಂಬ ಖುಷಿಯಾಗಿದ್ದೀನಿ ಸರ್. ಇಲ್ಲಿ ಬಂದು ತೋರಿಸಿದ್ಮೇಲೆ ಚೆನ್ನಾಗಿದ್ದೀನಿ. ಬೇರೆ ಎಲ್ಲ ಕಡೆ ತೋರಿಸಿದ್ರು ವಾಸಿ ಆಗಿರಲಿಲ್ಲ. ಇಲ್ಲಿ ಯಾರಿಗೆ ನೋವಿದ್ರು, ಎಂಥದೇ ನೋವಿದ್ರು ಬಂದಿಲ್ಲಿ ತೋರಿಸ್ಕೊಳ್ಳಿ, ವಾಸಿ ಆಗುತ್ತೆ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಥ್ಯಾಂಕ್ ಯು. ಕೊಡಿ ಮೈಕ್ ಕೊಡಿ. ಇಲ್ಲಿ ಬಂದಮೇಲೆ ತುಂಬ ಅನುಕೂಲ ಆಯಿತು. ನಾವು ಎಲ್ಲ ಕಡೆ ತೋರಿಸಿ ಎಲ್ಲೂ ಇದಾಗಲಿಲ್ಲ. ಇಲ್ಲಿ ಬಂದಮೇಲೆ ನಮ್ಮ ಮಿಸ್ಸಸ್ಗೆ ಎಲ್ಲ ಇವಾಗ ಅಡುಗೆ ಮಾಡೋದು ಎಲ್ಲ ಅವರೇ ಮಾಡ್ತಾರೆ. ಮೊದಲು ಎದ್ದು ಕೂತ್ಕೊಳ್ಳೋಕ್ಕೂ ಆಯ್ತಿರ್ಲಿಲ್ಲ. ಮಕ್ಕಳಿಗೆ ಸ್ಕೂಲ್ಗೆ ಹೋಗೋಕ್ಕೆ ತಲೆ ಬಾಚೋಕ್ಕೂ ಆಯ್ತಿರ್ಲಿಲ್ಲ. ಹೌದಾ? ಹೌದು ಸರ್. ಹಂಗೆ ಒಂದು ಟೀನ್ ಲೋಟನೂ ಸುದ ಕೈಯಲ್ಲಿ ಇಟ್ಕೊಳಕ್ಕೆ ಆಯ್ತಿರ್ಲಿಲ್ಲ. ಓಕೆ. ನಮ್ಗೆ ಇಲ್ಲಿ ಬಂದು ಫಸ್ಟ್ ದಿನವೇ ಒಂದು 60% ಕಡಿಮೆ ಆಯಿತು. ಪುನಃ ಮಾರನೇ ದಿನವೇ ಕೆಲಸ ಮನೆಯಲ್ಲೆಲ್ಲ ಅಡುಗೆ ಮಾಡೋದು ಎಲ್ಲ ಮಾಡೋಕ್ಕೆ ಶುರು ಮಾಡೋದು ಸರ್. ಸಡನ್ ಚೇಂಜ್. ಹೌದು ಸರ್. ಫುಲ್ ಈ ಥರ ನಮಗೆ ತುಂಬ ಸಂತೋಷ ಆಯಿತು ಸರ್. ಅದರಿಂದ ನಮ್ಮನ್ನು ನೋಡಿ ನಮ್ಮ ಪಕ್ಕದ ಮನೆಯವರು ಇಲ್ಲಿ ಬಂದು ತೋರಿಸ್ಕೊಂಡು ಹೋಗಿದ್ದಾರೆ. ಸುಮಾರು ಜನ ಬಂದಿದ್ದಾರೆ. ನಾಳೆನೊಬ್ಬರು ಬರ್ತಾರೆ ಸರ್. ಥ್ಯಾಂಕ್ ಯು. ನಾವು ಎಲ್ಲರಿಗೂ ಹೇಳೋದೇ, ಅವ್ರನ್ನ ನಾವು ಒತ್ತಾಯ ಮಾಡೋದು. ಇವಳು ನೋಡ್ಬಿಟ್ಟೆ ಸುಮಾರು ಜನ ನಮಗೂ ಇದೇ ಥರ ಪೇಯ್ನ್ ಇದೆ, ನಾವು ಅಲ್ಲಿ ಹೋಗ್ಬೇಕು ಅಂದ್ಬಿಟ್ಟು ನಿಮ್ಮದು ಯಾವ ಊರು ಬರುತ್ತೆ? ಚಾಮರಾಜನಗರ. ನಮ್ಮ ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕು ಸರ್. ಗುಂಡ್ಲುಪೇಟೆ ತಾಲೂಕು ಕಬ್ಬಳ್ಳಿ ಸರ್. ಕಬ್ಬಳ್ಳಿ. ಓಕೆ ಓಕೆ ಓಕೆ, ನೈಸ್. ಸೊ ನಿಮಗೆ ಪೇಯ್ನ್, ನಿಮಗೆ ಮುಂಚೆ ಅವ್ರು ನೋಡ್ತಾ ಇದ್ರಲ್ಲ, ಆ ಪೇಯ್ನ್ ಅದು ಲೈಕ್ ನಿಮ್ಗೆ ಏನು ಅನಿಸ್ತೈತಿ? ಇದು ಲೈಫ್ ಟೈಮ್ ಹಿಂಗೆ ಇರುತ್ತಾ, ವಾಸಿ ಆಗುತ್ತಾ, ಹೆಂಗೆ? ಹೌದು ಸರ್. ನಾವು ಅಂತ ಹೇಳ್ಬಿಟ್ಟಿದ್ರು ಸರ್. ನಮ್ಗೆ ಅದರಿಂದ ತುಂಬ ಬೇಜಾರಾಗ್ಬಿಟ್ಟಿತ್ತು. ನೋಡೋಣ, ಯೂಟ್ಯೂಬ್ ನೋಡಿ ಒಂದ್ಸರಿ ಇಲ್ಲೂ ತೋರಿಸೋಣ. ಹಂಗಾಗಿ ಇಲ್ಲಿ ನೋಡೋಣ, ಇಲ್ಲೊಂದ್ಸರಿ ತೋರಿಸೋಣ ಅಂತ ಬಂದ್ವಿ ಸರ್. ಬಂದಮೇಲೆ ನಮ್ಗೆ ತುಂಬ ಸಂತೋಷ ಆಯ್ತು ಸರ್. ಫಸ್ಟ್ ಟೈಮೇ ಸಂತೋಷ ಆಗುತ್ತೆ ಸರ್. ಅದಕ್ಕೆ ನಾವು ಕಂಟಿನ್ಯೂ ಬರ್ತಾ ಇದ್ದೀವಿ. ಕ್ಲಿಯರ್ ಆಗೋವರೆಗೂ ಬಂದು ತೋರಿಸ್ತೀವಿ ಸರ್. ಆಲ್ಮೋಸ್ಟ್ ಕ್ಲಿಯರ್ ಆಗಿದೆ. 99% ನೋವು ಅಂದರೆ ಲಂಚೂರಿ ಇರುತ್ತೆ, ಅದು ಓಕೆ, ಅದು ಹೋಗ್ಬಿಡುತ್ತೆ. ಅದು ಸ್ವಲ್ಪ ಇನ್ನೂ ESR ಬಂದು 78 ಇರೋದು 50ಗೆ ಬಂದಿದೆ. ಅದೊಂದು ಸ್ವಲ್ಪ ಡೌನ್ ಆಯಿತು ಅಂತಂದರೆ ಅದು ಐಡಿಯಲಿ ಬಂದು 10 ಒಳಗೆ ಬರಬೇಕು. 17 50 ಬಂದಿದೆ. 10 ಒಳಗೆ ಬಂತು ಅಂದರೆ ಅದು ಲೈಕ್ ಬಜೆಟ್ ಟೈಮ್ ಸರಿ ಆಗ್ತಾರೆ. ಮತ್ತು ಮುಖ್ಯವಾಗಿ ಅದೇ ಸ್ನೇಹಿತರೆ, ಅದು ವೆರಿ ಇಂಪಾರ್ಟೆಂಟ್ ಪಾಯಿಂಟು. ಈಗ ಸಂಧಿವಾತ ಬಂದಿರುತ್ತಲ್ವ, ಅವ್ರಿಗೆ ಏನಕ್ಕೆ ಶೀತ ಆಗಿರೋದ್ರಿಂದ ಬಂದಿರುತ್ತೆ ಅಂತ ಹೇಳ್ತಾರೆ. ಹೌದು ಸರ್. ಕರೆಕ್ಟಾ? ಆ ಥರ ಎಲ್ಲ ಏನಿಲ್ಲ. ಅದೇ ಶೀತ ಆಗುತ್ತೆ, ಚಳಿಗೆ ಹೋಗಬೇಡಿ, ಯಾವಾಗಲೂ ಸ್ವೆಟರ್ ಹಾಕ್ಬೇಕು. ಅದೆಲ್ಲ ಓಕೆ. ಮೇಯ್ನ್ಲಿ ಏನು ಹೇಳ್ತಾರೆ ಗೊತ್ತಾ? ಕಾಫಿ ಕುಡೀರಿ. ಹಾಂ ಕಾಫಿ ಕುಡೀರಿ ಮುಂಚೆ. ಹೌದಾ? ವಾರದಲ್ಲಿ ಎಷ್ಟು ದಿನ ಚಪಾತಿ ಯೂಸ್ ಮಾಡ್ತಾ ಇದ್ರಿ? 4-5 ದಿನ. ಸೊ ಕಾಫಿ ಕುಡೀರಿ, ಹೀಟ್ ಆಗುತ್ತೆ. ಹೀಟಾಗಿ ನಿಮಗೆ ಪೇಯ್ನ್ ಕಡಿಮೆ ಆಗುತ್ತೆ ಅಂತ. ಕಾಫಿ ಕುಡಿದ್ರೆ ಹೀಟ್ ಆಗಲ್ಲ. ಆ್ಯಕ್ಚುಲಿ ಅದರಲ್ಲಿ ಎಲ್ಲನೂ ಡೇಂಜರ್. 3 ಅಂಶನೂ ಡೇಂಜರ್. ಮಿಲ್ಕ್ ಡೇಂಜರು, ಕಾಫಿ ಪುಡಿ ಅಂತೂ ಲೈಕ್ ಒನ್ ಆಫ್ ದ ಹೈಯೆಸ್ಟು. ಅದು ಹೆಂಗಂದರೆ ಬಾಡಿಲಿರೋ ಮೆಗ್ನೀಷಿಯಮ್ ಹಂಗೆ ಎಳ್ಕೊಂಡು ಯೂರಿನಲ್ಲಿ ಮೋಷನಲ್ಲಿ ಕಳಿಸುತ್ತೆ. ಅದು ಬೋನ್ಸ್ ಹಂಗೆ ವೀಕ್ ಮಾಡುತ್ತೆ. ಮತ್ತು ಅದ್ರಲ್ಲಿ ಯೂಸ್ ಮಾಡೋ ಸಕ್ಕರೆ ಡೇಂಜರು. ಬೆಲ್ಲನೂ ಕೂಡ ಪ್ರಾಬ್ಲಮೇ, ಬೆಲ್ಲನೂ ಕೂಡ. ಸೊ ಲೈಕ್ ಇದ್ರ ಬದಲಿಗೆ ಅಟ್ಲೀಸ್ಟ್ ಅದೇ ಬೆಲ್ಲ ಯೂಸ್ ಮಾಡ್ಕೊಂಡು ಕಷಾಯ ಮಾಡ್ಕೊಂಡು ಕುಡಿಯೋಣ. ಅದರಲ್ಲಿರೋ ಮಿಲ್ಕ್ ಆಗ್ಬಿಡ. ನೀವು ಆ್ಯಕ್ಚುಲಿ ಬಾಡಿ ಹೀಟ್ ಆಗಬೇಕಂದ್ರೆ ಜೀರಿಗೆ, ಮೆಣಸು, ಸ್ವಲ್ಪ ಏಲಕ್ಕಿ, ಅರಿಶಿನ ಹಾಕೊಂಬಿಟ್ಟು ಕುದಿಸ್ಕೊಂಡು ಅದಕ್ಕೆ ಬೆಲ್ಲ ಹಾಕೊಂಡು ತಗೊಳ್ಳಿ. ಏನಾಗುತ್ತೆ ನಿಮಗೇನು ಫ್ಯಾಟಿ ಲಿವರ್ ಇಲ್ಲ. ಫ್ಯಾಟಿ ಲಿವರ್ ಇದ್ದರೆ ನಾನು ಬೆಲ್ಲ ಅವಾಯ್ಡ್ ಮಾಡಿಸ್ತೀನಿ. ಫ್ಯಾಟಿ ಲಿವರ್ ಹೋಗೋವರೆಗೂ. ಆಮೇಲೆ ಬೆಲ್ಲ ಅವಾಗ ಯೂಸ್ ಮಾಡಿ, ತೊಂದರೆ ಇಲ್ಲ. ಅಲ್ಲ, ಮಾಡಿದ್ರೆ ಮಾಡಿ, ನಿಮಗೆ ಫ್ಯಾಟಿ ಲಿವರ್ ಇಲ್ಲ ಅಲ್ವಾ? ಸೊ ಯು ಕ್ಯಾನ್ ಯೂಸ್ ಇಟ್. ಬಟ್ ಹೀಟ್ ಆಗುತ್ತೆ ಅಂತ ಹೇಳಿ ಅದನ್ನು ಕಾಫಿ, ಟೀ ಮತ್ತು ಗೋಧಿ ತಿಂದರೆ ಹೀಟು, ಬಾಡಿ ಕಾವಲ್ಲಿರುತ್ತೆ, ಆ ಥರ ಹೇಳ್ಬಿಟ್ಟು ಇದು ಮಾಡ್ತಾರೆ. ಸೊ
ಆಮೇಲೆ ಇವ್ರಿಗೆ ಈ ವಾಸಿ ಫಸ್ಟ್ ದಿನ ಬಂದು ವಾಸಿ ಆಯ್ತಲ್ಲ, ಆಮೇಲೆ ನಿಮ್ಗೆ ಹೆಂಗೆ ಅನಿಸ್ತು ಸರ್? ಲೈಕ್ ಹೌ ಯು ಫೆಲ್ಟ್? ನನಗೆ ಸರ್ ತುಂಬ ಸಂತೋಷ ಆಯಿತು ಸರ್. ಯಾಕಂದರೆ ಕೂರ್ತಿದ್ದು ಮೇಲ್ಗಡೆ ಹೇಳೋಕ್ಕಾಯ್ತಿರಲಿಲ್ಲ ಸರ್. ಇಲ್ಲಿಂದ ಹೋದ ತಕ್ಷಣ ಪುನಃ ಮಾರನೇ ದಿನನೇ ಎದ್ದು ಎಲ್ಲ ಅಡುಗೆ ಮಾಡೋದು, ಪಾತ್ರೆ ತೊಳೆಯೋದು. ಹೌದಾ? ಹೌದು ಸರ್. ನಮ್ಮ ಮನೆಯಲ್ಲೆಲ್ಲ ತುಂಬ ಸಂತೋಷಪಟ್ಟರು ಸರ್. ಓಕೆ ಓಕೆ. ಅಲ್ಲೇ ತೋರಿಸಿ ಹೋಗಿ. ನೀವು ಮಲಗಿದ್ರಲ್ಲ 2 ಮಂತ್ಸು, ಅವಾಗ ಜನಗಳ ರೆಸ್ಪಾನ್ಸ್ ಹೆಂಗಿತ್ತು, ರಿಯಾಕ್ಷನ್? ಹಾಂ ಹಾಂ. ಮನೆ ಎಲ್ಲ ಕಡೆ ಎಲ್ಲ ಸಂತೋಷ ಪಡ್ತಾರೆ ಸರ್. ತುಂಬ ಜನ ನಮ್ಮ ಊರಲ್ಲೆಲ್ಲ ಸಂತೋಷ ಪಡ್ತಾರೆ. ಈ ವಯಸ್ಸಕ್ಕೆ ಈ ಥರ ಆಯ್ತಲ್ಲ ಅಂದ್ಬಿಟ್ಟು ಇದು ಇವಾಗ ನೋಡ್ತಾರಲ್ಲ, ಬಂದು ನೋಡ್ಬಿಟ್ಟು ತುಂಬ ಸಂತೋಷ ಆಯಿತು, ಕ್ಲಿಯರ್ ಆಯ್ತಲ್ಲ ನಮ್ಗೆ ಅಷ್ಟೇ ಸಾಕು ಅಂತೆಲ್ಲ. ಮೇಯ್ನ್ಲಿ ಇದು ಅದೇ ಮತ್ತು ಇನ್ನೊಂದು, ನಾವು ಯಾರಿಗಾರು ಹುಷಾರಿರಲ್ಲ ಅಂತ ಇಟ್ಕೊಳ್ಳಿ, ಅವ್ರು ನೋಡೋಕೆ ಹೋದಾಗ ಏನು ತಗೊಂಡು ಹೋಗ್ತೀವಿ? ಬ್ರೆಡ್ ಬಿಸ್ಕೆಟ್ ಬ್ರೆಡ್ ತಗೊಂಡು ಹೋಗ್ತೀವಿ ಅಲ್ವಾ? ಆಮೇಲೆ ಹುಷಾರಿಲ್ಲ ಹಾಲು ಕೊಡಿ ಅಂತಾರೆ. ಅದು ಹಾಲು ಬ್ರೆಡ್ ಅದನ್ನು ತಿಂದುಬಿಟ್ರೆ ಓಕೆ, ಟೆಂಪ್ರರಿ ಓಕೆ, ಜ್ವರ ಗಿರ ಬಂದಿದೆ ಆ ಟೈಮಲ್ಲಿ ನಾನು ಸಜೆಸ್ಟ್ ಮಾಡಲ್ಲ. ಹಿಂಗೆ ಲೈಕ್ ಸಂಧಿವಾತ ಬಂದು ಬೆಡ್ ರಿಡನ್ ಆಗಿ ಇರುವಾಗ, ಆ ಟೈಮ್ ಅಥವಾ ಸ್ಟ್ರೋಕ್ ಆಗಿ ಬೆಡ್ ರಿಡನ್ ಆಗಿರೋ ಈ ಥರದ್ದು ಇರುವಾಗ ಅದನ್ನು ಕೊಡ್ತಾ ಇನ್ನೂ ಜಾಸ್ತಿ ಆಗುತ್ತದು. ಅದು ನಮ್ಗೆ ಗೊತ್ತೇ ಇರೋದಿಲ್ಲ ಅದು. ಸೊ ಹಂಗಾಗಿ ಇದು ಆಮೇಲೆ ಲೈಕ್ ಆರಾಮಾದರೂ ಸೊ ಅವಾಗಿಂದ ಹಿಂಗೆ ಇಂಪ್ರೂವ್ಮೆಂಟ್ ಆಗ್ತಾ ತುಂಬ ಚೆನ್ನಾಗಿ ಕೆಳಗಡೆ ಡಯಟ್ ಕರೆಕ್ಟಾಗಿ ಮಾಡ್ತಾರೆ. ಡಯಟ್ ಮಾಡ್ತೀವಿ. ಕೆಳಗಡೆ ಕೂರ್ತಾರೆ ಸರ್. ಕೂತ್ಕೊಂತೀರಾ ಕೆಳಗಡೆ? ತೋರಿಸ್ತೀರಾ ಒಂದ್ಸರಿ? ಮೊದಲು ಕೂರಕ್ಕಾಯ್ತಿರ್ಲಿಲ್ಲ ಸರ್. ಮೊದಲು ಇದ್ರ ಮೇಲೆ ಚೇರ್ ಮೇಲೆ ಕೂರಕ್ಕಾಯ್ತಿರ್ಲಿಲ್ಲ. ಓಕೆ. ಇವಾಗ ಕೂರ್ತಾರೆ. ಸೂಪರ್. ಎಷ್ಟೊತ್ತು ಕೂತ್ಕೊಬೋದು ಹಿಂಗೆ? ಹೌದಾ? ಸೂಪರ್. ಸೊ ಮೇಯ್ನ್ಲಿ ಇದೇ ಫೋಕಸ್ಸು. ಆಮೇಲೆ ನೀವೇನು ಹೇಳ್ತೀರಿ ಸರ್ ನಮ್ಮ ಯೂಟ್ಯೂಬ್ ನೋಡೋ ವೀಕ್ಷಕರಿಗೆ? ಯೂಟ್ಯೂಬ್ ನೋಡೋರಿಗೆ ಸರ್ ಎಲ್ಲ ಈ ಥರ ಪೇನ್ ಇರೋರೆಲ್ಲ ಬಂದು ತೋರಿಸ್ಕೊಂಡು ಒಳ್ಳೇದಾಗುತ್ತೆ ಅಂತ ನಾನು ಹೇಳ್ತೀನಿ ಸರ್. ಓಕೆ. ನೀವು ಯೂಟ್ಯೂಬ್ ನೋಡಿದ ತಕ್ಷಣ ಹೆಂಗೆ ನಂಬಿದ್ರಿ ಸರ್? ಹೌದಾ? ಮುಂಚೆ ಅಂದರೆ ಯೂಟ್ಯೂಬ್ನ ಮುಂಚೆ ಬೇರೆ ಅದನ್ನೇ ವೀಡಿಯೋಸಲ್ಲಿ ನೋಡ್ತಾ ಇದ್ದೆ. ಹೌದಾ? ಓಕೆ. ವಿಡಿಯೋ ನೋಡಿ 20 ದಿನ ಎಲ್ಲ ಕಂಟ್ರೋಲ್ ಮಾಡಿದ್ಲು. ಅವಾಗ ಏನಾದ್ರು ನೀವು ಡಿಫ್ರೆನ್ಸ್ ಅನ್ನಿಸ್ತಾ ನಿಮಗೆ? ಅದು ಬಿಟ್ಟಾಗ ಸ್ವಲ್ಪ ಕಾಫಿ ಬಿಟ್ಟ ತಕ್ಷಣ ಸ್ವಲ್ಪ ಡಿಫ್ರೆನ್ಸ್ ಅನ್ನಿಸ್ತಾ? ಎಸ್. ನೀವು ಯೂಟ್ಯೂಬಲ್ಲಿ ಮಾತಾಡಿದ್ರಲ್ಲ ಸರ್, ಅದೆಲ್ಲ ನೋಡಿ ನೀವೇನೇನು ಬಿಡಿ ಅಂತ ಹೇಳಿದ್ರಲ್ಲ. ಓಕೆ. ಬಿಟ್ಮೇಲೆ ನಿಮಗೆ ಆಲ್ಮೋಸ್ಟ್ ಅವಾಗಲೇ ಸ್ವಲ್ಪ ಬೆಟರ್ ಅನ್ನಿಸ್ತಿದೆ ಅವಾಗ. ಎಸ್. ಅದೇ ನಮ್ಮ ಈ ವಿಡಿಯೋ ಮೈಂಡ್ ಮಾಡತಕ್ಕಂಥ ಉದ್ದೇಶಗಳೇನೆಂದರೆ, ನಾನು ಬರೀ ಡಯಟ್ ಬಗ್ಗೆನೇ ಮಾತಾಡ್ತಿದ್ರೆ ಜನಗಳಿಗೆ ಇದೆ ಅನಿಸುತ್ತೆ. ಬೇರೆಯವ್ರದ್ದು ಅನುಭವಗಳು ಕೇಳುವಾಗ ನೋಡಿ, ಇವರು ಬೆಡ್ ರಿಡನ್ ಆಗಿದೆ, ಇದೇ ಥರ ಯಾರೋ ಬೆಡ್ ರಿಡನ್ ಆಗಿರ್ತಾರೆ, ಅವ್ರನ್ನವರು ಕನೆಕ್ಟ್ ಮಾಡ್ಕೊತಾರೆ. ಸೊ ನಾನು ಹಿಂಗಿದ್ದೀನಿ, ನಾನು ಇವನ್ನೆಲ್ಲ ಬಿಡಬೇಕು ಅಂತ ಅವ್ರಿಗೊಂದು ಸ್ಫೂರ್ತಿ ಸಿಗುತ್ತೆ. ನಾನು ಇವನ್ನೆಲ್ಲ ಅವಾಯ್ಡ್ ಮಾಡ್ಕೊಂಡು ಇವಾಗ ನಿಮಗೆ ಬೇರೆ ವೀಡಿಯೋಸ್ ನೋಡಿ ನೀವು ಹೆಂಗೆಲ್ಲ ಬಿಟ್ಕೊಂಡು ಸ್ವಲ್ಪ ಪೈನ್ ಬೆಟ್ರ್ ಆಯಿತು, ಹಂಗೆ ಅದನ್ನು ಪರ್ಮನೆಂಟಾಗೆ ಬಿಟ್ಟು ಕರೆಕ್ಟಾಗಿ ಬೇಕಾದ್ರೆ ಕರೆಕ್ಟಾಗಿ ಮೆಡಿಸಿನ್ಸ್ ಕರೆಕ್ಟಾಗಿ ತೊಗೊಂಡ್ರೆ ಹೋಗ್ಬಿಡುತ್ತೆ ಕಾಯಿಲೆ. ಲೈಫ್ ಟೈಮ್ ಸಫರ್ ಮಾಡೋದೇನು ಬೇಡಲ್ಲ, ಅದು ಬೇಕಾಗಿಲ್ಲ ಅದು. ಓಕೆನಾ? ಥ್ಯಾಂಕ್ ಯು. ತುಂಬ ಅನುಕೂಲ ಆಯ್ತು ಸರ್. ನಿಮಗೆ ಬಂದು ನಮಗೆ ತುಂಬ